ನಿನ್ನ ಜೊತೆಯಲಿ ಜೊತೆಯಲಿ. ನೀನು ಅನ್ಕೊಂಡಿರೋ ಈ ಸಂಬಂಧ ಯಾವತ್ತೂ ಗಿಟ್ಟಲ್ಲ. ಇದ್ರ ಬಗ್ಗೆ ನೀನು ಎಷ್ಟು ಆಸೆ ಇಟ್ಕೊಂತೀಯೋ ಅಷ್ಟೇ ಡಿಸಪಾಯಿಂಟ್ ಆಗುತ್ತೆ ನಿನಗೆ. ನನ್ನ ಜೂನಿಯರ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಹನೆಯಿಂದ ಮಾತಾಡ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ವಾಪಸ್ ಹೋಗು. ನಿಮ್ಮ ಅಮ್ಮ ನೋಡಿರೋ ಹುಡುಗಿನ ಮದುವೆ ಆಗಿ ಸುಖವಾಗಿರು. ಮತ್ತೆ ನನ್ನ ಲೈಫಲ್ಲಿ ಯಾವತ್ತೂ ಕಾಣಿಸ್ಕೊಂಡ್ಬೇಡ. ಅಪ್ಪಿ ತಪ್ಪಿ ನನ್ನ ಸುದ್ದಿಗೆ ಏನಾದ್ರು ಬಂದರೆ ನೀನು ನನ್ನ ಪರ್ಮನೆಂಟಾಗಿ ಕಳ್ಕೊಳ್ಬೇಕಾಗತ್ತೆ. ಆಗ್ತಿಲ್ಲ ರೀ, ಹೆಂಗೆ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮನ್ನು ಬಿಡೋಕ್ಕಾಗ್ತಿಲ್ಲ ನನಗೆ. ಪ್ಲೀಸ್ ಶಾಲಿನಿ, ನನ್ನ ಮನಸ್ಸು ಈಗಲೂ ಹೇಳ್ತಿದೆ ನೀವು ನನಗೆ ಸಿಗ್ತೀರಾ ಅಂತ. ನಿಮಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಅನುಕಂಪ ಇದ್ರೆ ಒಂದೇ ಒಂದ್ಸಲ ತಿರುಗಿ ನೋಡ್ರಿ, ಒಂದೇ ಒಂದ್ಸಲ ಪ್ಲೀಸ್ ಕಣ್ಣಿ ಶಾಲಿನಿ. ಇದು ನನ್ನ ಜೀವನದ ಪ್ರಶ್ನೆ. ನೀವು ನನಗೆ ಸಿಗ್ತೀರಾ ಇಲ್ಲ ಅನ್ನೋದಕ್ಕೆ ಒಂದ್ಸಲ ಅದು ತಿರುಗಿ ನೋಡ್ರಿ. ಸಾಕ್ಬಿಡ್ರೆ, ಇನ್ನು ನನ್ನ ಜೀವನ ಏನೇ ಇದ್ರು ಅದು ನಿಮ್ಮ ಜೊತೆನೆ. ನಾನು ಹಿಡೋ ಪ್ರತಿ ಹೆಜ್ಜೆನೋ ನಿಮ್ಮ ಜೊತೆಲೇನೆ. ಎಸ್, ಏನಪ್ಪ ದೇವ್ರ ಹತ್ರ ಅಪ್ಲಿಕೇಶನ್ ಆಗ್ತಾ ಇದೆಯಾ? ಅದು ಯಾವತ್ತೂ ಹಾಕಿದ್ರು ರಚಿನ್, ಇವತ್ತು ರಿಜೆಕ್ಟ್ ಆಯ್ತು. ಅದಕ್ಕೆ ಬೈತಾ ಇದ್ದೆ. ಯಾಕೋದವ್ರೆ, ಏನಾಯ್ತು? ಅದೇ ನಮ್ಮ ಶಾಲ್ಮಲಿ ಅಂತ ನನ್ನ ಸೀನಿಯರ್ ಇದ್ಲಲ್ಲ, ಅವಳ ನನ್ನ ಫ್ರೆಂಡು ತುಂಬಾ ಲವ್ ಮಾಡ್ತಿದ್ದ. ಲವ್? ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಅವನು ಒನ್ ಸೈಡ್ ಲವ್. ಆ ಹುಡುಗಿ ಮನ್ಸಲ್ಲೇನಿದ್ದಾನೆ ಹೆಂಗೆ ಅಂತ ಏನೂ ಕೇಳಲೇ ಇಲ್ಲ. ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಆ ಹುಡುಗಿ ಹತ್ತು ಹೋಗಿ ಪ್ರಪೋಸ್ ಕೂಡ ಮಾಡ್ಯಾನೆ. ಆದರೆ ಅವಳು ಒಂದೇ ಸಲ ರಿಜೆಕ್ಟ್ ಮಾಡಿ ಕಳಿಸಿದ್ದಾಳೆ. ಪಾಪ ಹೆಂಗಾಗಿದ್ದಾನೆ ಗೊತ್ತಾ? ಅವನ ಮುಖ ನೋಡೋಕ್ಕಾಗ್ತಿಲ್ಲ ನನಗೆ. ಓ, ಅದಕ್ಕೇನೆ ತಾವು ಅಷ್ಟೊಂದು ಮಂಕಾಗ್ಬಿಟ್ಟಿದ್ದು. ನಾನೆಲ್ಲೋ ನಿಂಗೆ ಲವ್ ಫೇಲ್ಯೂರ್ ಆಗಿದೆಯೇನೋ ಟೆನ್ಷನ್ ಆಗ್ಬಿಟ್ಟಿದೆ. ಏ, ನಮ್ದೆಲ್ಲ ಹಂಗಾಗಲ್ಲಪ್ಪ. ಪಾಪ ನನ್ನ ಫ್ರೆಂಡ್ ಡಿಪ್ರೆಸ್ ಆಗಿದ್ದಾನೆ. ಏನ್ ಮಾಡ್ಬೇಕು ಹೇಳು ರಚಿನ್, ಪ್ಲೀಸ್. ಮಾಡೋದಿನ್ನೇನು, ಪ್ರೀತಿದಾಗಿದೆ. ಕತಾಯ ಅವಳನ್ನೇ ಮದುವೆ ಮಾಡ್ಕೋಬೇಕು. ಪ್ರೀತಿದವಳನ್ನ ಕೈ ಬಿಟ್ಬಿಟ್ರೆ ಜೀವನ ಪೂರ್ತಿ ಎಷ್ಟು ನರಡಬೇಕು ಅಂತ ನನಗೆ ಗೊತ್ತು ಕಣ. ಅಂದ್ರೆ ನಿಂದು ಲವ್ ಸ್ಟೋರಿ ಇತ್ತಾ? ಅದೊಂದು ದೊಡ್ಡ ಕತೆ. ಅವಳು ಬಟ್ಟೆ ಒಗೆಯೋಕ್ಕೆ ಅಂತ ಹೊಳೆಗೆ ಬರೋಳು. ನಾನು ಅದೇ ಟೈಮ್ನಲ್ಲಿ ಈಜು ಹೊಡಿತಾ ಇರ್ತಿದ್ದೆ. ಅವಳು ಬೇಕು ಅಂತಾನೆ ಆ ಬಟ್ಟೆನ ನೀರಿಗೆ ಬಿಡೋಳು. ನಾನು ಈಜ್ಕೊಂಡು ಅದನ್ನು ವಾಪಸ್ ತಗೊಂಡೋಗಿ ಕೊಡ್ತಾ ಇದ್ದೆ. ಹಂಗೆ ಬೆಳೀತು ನಮ್ಮ ಲವ್. ಓಹೋ, ಮತ್ತೆ ಬ್ರೇಕಪ್ ಆಯ್ತು? ಅವರಪ್ಪ ಬೇರೆ ಹುಡುಗನ ನೋಡ್ಬಿಟ್ಟಿದ್ದ. ನಂಗೂ ಅವರಪ್ಪನ ಹತ್ರ ಹೋಗಿ ಹೆಣ್ಣು ಕೇಳೋಕ್ಕೆ ಭಯ. ಓಡೋಗಣ ಅಂತ ಎಷ್ಟೋ ಸಲ ಕರೆದ್ಲು. ನನ್ನ ಕಾಲು ಉಳುಕ್ಬಿಟ್ಟಿತ್ತಲ್ಲ, ಅದಕ್ಕೆ ನಾನು ಓಡೋಗಕ್ಕೆ ಆಗಲಿಲ್ಲ. ಅಂತೂ ಇಂತೂ ಮದುವೆ ದಿನ ಹತ್ತಿರ ಬಂದೇ ಬಿಡ್ತು. ಮದುವೆ ದಿನ ದೇವಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡು ನಿನ್ನ ಮಗಳನ್ನ ಕೊಡು ಒಂದೇ. ಸರಿಯಾಗಿ ಕೊಟ್ಟ. ಏನ? ಕೈಯಲ್ಲಿ ತೆಂಗಿನಕಾಯಿ ಇತ್ತಲ್ಲ, ಈ ತಲೆ ಮೇಲೆ ಹೊಡೆದೇ ಬಿಟ್ಟ ಈಡ್ಗಾಯನ. ಅವತ್ತು ಎಚ್ಚರ ತಪ್ಪದವನು ಅವಳು ಶ್ರೀಮಂತದ ದಿನ ಎದ್ದು ಕೂತಿದ್ದೀನಿ. ನೋಡಿಲ್ಲಿ ನನ್ನ ಲವ್ ಸ್ಟೋರಿ ಗುರುತ್ನ.
ಈಗಲೂ ಹೆಂಗೆ ಕಾಣ್ತಾ ಇದೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಅವತ್ತು ನನಗಾಗಿದ್ದು ನೋವು ಮತ್ತೆ ಯಾರಿಗೂ ಆಗಬಾರ್ದು, ನಿನ್ನ ಫ್ರೆಂಡ್ಗೂ ಅಷ್ಟೇ. ಮೊದಲು ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಹೇಳು. ಹಂಗಂತೀಯ? ಅದಕ್ಕೆ ಅವಳು ಒಪ್ಪದೇ ಇದ್ರೆ? ಒಪ್ಪಿಸ್ಬೇಕು, ಕಾಡಿ ಬೇಡಿ ಕನ್ವಿನ್ಸ್ ಮಾಡಬೇಕು, ಪ್ರೀತಿನ ಅರ್ಥ ಮಾಡಿಸ್ಬೇಕು. ಅದೆಲ್ಲ ಆಗೋಯ್ತು ರಚಿನ್. ಹುಡುಗಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಳೆ. ವಾ, ಅದಕ್ಕಿರೋದು ಒಂದೇ ದಾರಿ. ಆ ಹುಡುಗಿನ ಅವಳ ಪಾಡಿಗೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಅವಳ ಮನೆಯವ್ರ ಹಿಂದೆ ಬೀಳ್ಬೇಕು. ಅವಳ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಂಡು ವಿಶ್ವಾಸ ಗಳಿಸ್ಬೇಕು. ನಿನ್ನ ಫ್ರೆಂಡು ಎಷ್ಟು ಒಳ್ಳೆಯವನು ಅಂತ ಅವ್ರ ಮನೆಯವ್ರಿಗೆಲ್ಲ ಅರ್ಥ ಆಗಬೇಕು. ಅವರೆಲ್ಲರೂ ಅವನನ್ನು ಮೆಚ್ಕೋಬೇಕು. ಆಮೇಲೆ ಅವಳ ಮನೆಯವ್ರ ಮೂಲಕನೇ ಆ ಹುಡುಗಿನ ಪ್ರಪೋಸ್ ಮಾಡಬೇಕು. ಆಗ ಆ ಹುಡುಗಿ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇರಲ್ಲ. ಮದುವೆ ಗ್ಯಾರಂಟಿ. ಅಲ್ಲ, ಇದು ಹೊಸ ಥರ ಐಡಿಯಾ. ವರ್ಕೌಟ್ ಆಗುತ್ತೆ ಅಂತೀಯಾ? ಆಗಲೇಬೇಕು ಕಣೋ. ನಮ್ಮ ಹೆಣ್ಮಕ್ಳು ಅಪ್ಪ ಅಮ್ಮನಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ತಾರೆ. ಅಂಥದ್ರಲ್ಲಿ ಅಪ್ಪ ಅಮ್ಮ ಹೇಳಿದ್ರೆ ಕ್ರಿಸ್ತ ಹುಡುಗನ್ನ ಒಪ್ಕೊಳ್ಳಲ್ವಾ? ಇದು 100% ವರ್ಕೌಟ್ ಆಗುತ್ತೆ. ನೀನು ಹುಡುಗನಿಗೂ ಹೇಳು. ಥ್ಯಾಂಕ್ ಯು ರಚಿನ್. ನಾನು ಇವಾಗಲೇ ಹೇಳ್ತೀನಿ, ಇವತ್ತಿಂದ ಅವನು ಸಿನ್ಸಿಯರಾಗಿ ಟ್ರೈ ಮಾಡ್ತಾನೆ. ಅವಳನ್ನ ಪಡ್ಕೋತಾನೆ. ಹೋಗಪ್ಪ, ಸಾಕಾಯ್ತು. ಮಲ್ಕೊಳ್ಳೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಮಾಡಲಿ. ಅಯ್ಯೋ, ಈ ಹುಡುಗಿ ಏನಪ್ಪ ಕಂಡವ್ರ ಬಟ್ಟೆನೆಲ್ಲ ಹಿಂಗೆ ಬಿಟ್ಬಿಟ್ಟು ಹೊಟ್ಟೋಗಿದ್ದಾಳಲ್ಲ. ಓ, ಇದೆಲ್ಲ ನನ್ನ ಕೈಲ ಆಗಲ್ಲಪ್ಪ. ನಮ್ಮ ಟೀಚರ್ ಅಮ್ಮ ಬರೋದು ತುಂಬ ಲೇಟ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಮತ್ತವ್ರಿಗೆ ದೃಷ್ಟಿಗೆ ಬಿದ್ದುಬಿಡ್ಬೇಕು. ಓ ಗಾಡ್, ನನ್ನ ಹುಡುಗಿನ ಹೆಚ್ಕೊಂಡು ಫಸ್ಟ್ ಟೈಮ್ ದೊಡ್ಡ ಸಹವಾಸಕ್ಕೆ ತಲೆ ಹಾಕ್ತಾಯಿದ್ದೀನಿ. ನನ್ನ ಸೋಲಾಗಿ ಮಾಡಬೇಡ ತಂದೆ, ಪ್ಲೀಸ್. ಯಾರಪ್ಪ ನೀನು? ಅದು ಆಂಟಿ, ಬಟ್ಟೆ ಐರನ್ ಕೊಡಬೇಕಿತ್ತು. ಬಟ್ಟೆನಾ? ಇವಾಗ ಆಗಲ್ಲಪ್ಪ, ನೋಡಿ ಎಷ್ಟೊಂದು ಬಟ್ಟೆ ಇದೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಆಮೇಲಿಂದ ತೊಗೊಂಡು ಹೋಗು. ಎಷ್ಟಿದೆ? ಬರೀ ಒಂದು ಪ್ಯಾಂಟು ಒಂದು ಶರ್ಟ್ ಇದೆ ಆಂಟಿ. ಅಷ್ಟೇನಾ? ಕೊಡು. ಯಾರ ಮನೆ ಹುಡುಗ ನೀನು? ನಿನ್ನೆಲ್ಲ ನೋಡ್ದಂಗಿದೆಯಲ್ಲ. ಅದು ನಾನು ಹೊಸದಾಗಿ ಬಂದಿರೋದು. ಇಲ್ಲ, ಪಕ್ಕದ ರೋಡಲ್ಲಿ ನಮ್ಮ ಮನೆ. ಹೌದಾ? ಯಾಕಂಟಿ, ಹುಷಾರಿಲ್ವಾ? ಓಪ, ಹಾರ್ಟ್ ಆಪ್ರೇಷನ್ ಆಗಿದೆ, ಸ್ವಲ್ಪ ಸುಧಾರಿಸ್ಕೋಬೇಕು ಅಷ್ಟೆ. ಅಯ್ಯೋ, ಏನಂಟಿ ನೀವು ಆಪ್ರೇಷನ್ ಆಗಿದೆ ಅಂತೀರಾ? ನೀವು ಐರನ್ ಮಾಡ್ಬೇಕಾ? ಬಿಡಿಲಿ, ರೆಸ್ಟ್ ತಗೊಳ್ಳಿ. ಇನ್ನೊಂದು ಸ್ವಲ್ಪ ಇದೆ, ಬಿಡು, ಮಾಡ್ತೀನಿ. ಸಾಧ್ಯನೇ ಇಲ್ಲ, ನೀವು ಬನ್ನಿ. ಈ ವಯಸ್ಸಲ್ಲಿ ಇಂಥ ಕಂಡೀಷನಲ್ಲಿ ನೀವು ಇಷ್ಟೊಂದು ಇಷ್ಟೊಳಕ್ಕೆ ನಾನಂತೂ ಬಿಡಲ್ಲ. ಬನ್ನಿ ಆಂಟಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಆಂಟಿ. ಕೂತ್ಕೊಂಡ್ರೆ ಕೆಲಸ ಮುಗಿಬೇಕಲ್ಲಪ್ಪ. ನಾನು ಕೂತ್ಕೊಂಡ್ಬಿಟ್ರೆ ಐರನ್ ಯಾರೋ ಮಾಡ್ತಾರೆ. ನನಗೆ ಬಂದಂಗೆ ನಾನೇ ಮಾಡ್ಕೋತೀನಿ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ದೊಡ್ಡವರು ಆಯಾಸ ಮಾಡ್ಕೊಂಡ್ರೆ ಚಿಕ್ಕವ್ರಿಗೆ ಶ್ರೇಯಸ್ಸಲ್ಲ. ನೀವು ಕೂತ್ಕೊಳ್ಳಿ, ನಾನು ಟ್ರೈ ಮಾಡ್ತೀನಿ. ಅಯ್ಯೋ, ನೀನು ಐರನ್ನ? ಒಳ್ಳೆ ಹುಡುಗ. ಅಯ್ಯೋ, ಹಂಗಲ್ಲಪ್ಪ ಮಾಡೋದು. ಮೊದಲು ಕಾಲರ್ ಮಾಡಬೇಕು, ಆಮೇಲೆ ಭುಜದ ಹತ್ರ ಮಾಡಬೇಕು. ಕಾಟನ್ ಬಟ್ಟೆ ತಾನೇ ಅದು, ಸ್ವಲ್ಪ ನೀರು ಚಿಮ್ಕಿಸ್ಕೋ. ಅಷ್ಟೇ ತಾನೇ? ಈಗ ನೋಡಿ.
ಓಕೆನಾ? ಓಕೆ ಓಕೆ. ಎಷ್ಟು ಒಳ್ಳೆ ಹುಡುಗಪ್ಪ ನೀನು. ವಯಸ್ಸಾದವ್ರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ನಿನಗೆ. ಮತ್ತೆ ವಯಸ್ಸಾದವರು ಅಂದರೆ ನಮ್ಮ ಅಪ್ಪ ಅಮ್ಮ ಇದ್ದಂಗೆ ಅಲ್ವಾ? ಅವ್ರಿಗೆ ಶ್ರಮ ಕೊಟ್ಟರೆ ದೇವ್ರ ಮೆಚ್ತಾನ? ಕೋಪ ಮಾಡ್ಕೊಳಲ್ವಾ? ದೇವರು ಅಂದರೆ ಅಷ್ಟೊಂದು ನಂಬಿಕೆನಾ ನಿನಗೆ? ಇರಲ್ವಾ? ಅದರಲ್ಲೂ ರಂಗನಾಥ ಸ್ವಾಮಿ ಅಂದರೆ ನನ್ನ ಫೇವ್ರೆಟ್. ಅವನು ಮನ್ಸು ಮಾಡಿದ್ರೆ ನನ್ನ ಲೈಫಲ್ಲಿ ಏನೂ ಆಗಲ್ಲ ಅಂತ ನಂಬ್ಕೊಂಡಿದ್ದೀನಿ ನಾನು. ರಂಗನಾಥ ಸ್ವಾಮಿನ? ನಮ್ಮನೆ ದೇವ್ರು ಕೂಡ ಅವನೇ ಕಣಪ್ಪ. ನೋಡಿದ್ರಾ? ಅದಕ್ಕೆ ಮತ್ತೆ ನನಗೂ ನಿಮಗೂ ಇಷ್ಟೊಂದು ಹತ್ರ ಅನ್ನಿಸ್ತಿರೋದು. ಉಫ್, ಏನೋ ಒಂದು ಮಟ್ಟಕ್ಕೆ ಮಾಡಿದ್ನಪ್ಪ. ತಗೊಳ್ಳಿ ಆಂಟಿ. ಇದ್ಯಾಕಪ್ಪ? ಐರನ್ ಚಾರ್ಜ್. ಅಯ್ಯೋ, ಐರನ್ ಮಾಡ್ಕೊಂಡಿದ್ದು ನೀನು, ನನಗೆ ಯಾಕೆ ಕೊಡ್ತೀಯ? ನೋನು, ನಾನು ಮಾಡಿದ್ದು ನಮ್ಮ ಆಂಟಿ ಸುಸ್ತಾಗಿದ್ದಲ್ಲ ಅಂತ. ಅದಕ್ಕೂ ಇದಕ್ಕೂ ರಿಲೇಟ್ ಮಾಡಿಬಿಡಿ. ತಗೊಳ್ಳಿ ನೀವು. ನನಗೋಸ್ಕರ ಆಂಟಿ, ಇಲ್ಲಾಂದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನನ್ನ 100 ರೂಪಾಯಿ ಚೇಂಜ್ ಇಲ್ಲ ನನ್ನ ಹತ್ರ. ಅಯ್ಯೋ ಇಟ್ಕೊಳ್ಳಿ ಆಂಟಿ, ಚೇಂಜ್ ಯಾರು ಕೇಳಿದ್ದು? ನೆಕ್ಸ್ಟ್ ಟೈಮ್ ಫ್ರೀ ಆದಾಗ ಬಂದು ಚೇಂಜ್ ತೊಗೊಂಡು ಹೋಗ್ತೀನಿ. ಬರಲಾ? ಚಿನ್ನದಂಥ ಹುಡುಗ ಕಣ ನೀನು. ಆ ರಂಗ ನಿನ್ನನ್ನು ಚೆನ್ನಾಗಿಟ್ಟಿರ್ಲಪ್ಪ. ಅವ್ರ ರೂಟ್ಗೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಆಂಟಿ. ಬರಲಾ? ನೀವು? ನನ್ನ ಮಗಳು ಕಣಪ್ಪ, ಪ್ರತಿಮಾ ಅಂತ. ಓ ಹಾಯ್. ಬಾಯ್. ಎಂಥ ಬಂಗಾರದಂಥ ಹುಡುಗ. ತಾನೇ ಐರನ್ ಮಾಡಿಕೊಂಡು ದುಡ್ಡು ಕೊಟ್ಬಿಟ್ಟು ಹೋದ. ಚೇಂಜ್ ಇಲ್ಲ ಅಂದರೆ ಇನ್ನೊಂದ್ಸಲಿ ಬಂದಾಗ ತಗೋತೀನಿ ಅಂತಂದ. ಈ ಕಾಲದಲ್ಲಿ ಇಷ್ಟೊಂದು ನಯ, ವಿನಯ, ಒಳ್ಳೆ ಗುಣ ಇರೋ ಅಂಥ ಹುಡುಗನ ನಾನಂತೂ ನೋಡೇ ಇರಲಿಲ್ಲಪ್ಪ. ರಂಗ, ಇಂಥ ಹುಡುಗನ ಕೈ ಹಿಡಿಯೋ ಹುಡುಗಿ ಅದೆಷ್ಟು ಪುಣ್ಯ ಮಾಡಿರ್ತಾಳೋ ಏನೋ. ರಂಗ, ಇಂಥ ಹುಡುಗನ ಕೈ ಹಿಡಿಯೋ ಹುಡುಗಿ ಅದೆಷ್ಟು ಪುಣ್ಯ ಮಾಡಿರ್ತಾಳೋ ಏನೋ. ಹಾಯ್ ಸೀನಿಯರ್. ಮಾತಾಡ್ಸಲ್ವೇನ್ರೆ? ಆಲ್ಮೋಸ್ಟ್ ಎಲ್ಲ ಮಾತಾಗಿದೆ. ನೀನು ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ. ಪ್ರೀತಿ ಉಳ್ಕೊಂಡಿದ್ಯಲ್ರಿ? ಶಟ್ ಅಪ್. ಆ ಪದನ ಬಳಸ್ಬೇಡ, ನಂಗೆ ಕೆಟ್ಟ ಕೋಪ ಬರುತ್ತೆ. ಕೋಮನ್ನೇ ಹೊಡಿತೀರಾ? ನೀವೆಷ್ಟು ಬೇಕಾದ್ರೂ ಹೊಡೀರಿ, ಓಡಿಸ್ಕೋತೀನಿ. ಏನು ಬೇಕಾದ್ರೂ ನೀವು ಅನ್ನಿಸ್ಕೋತೀನಿ. ಆದರೆ ಪ್ರೀತಿಸಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬೇಡ ಅಬ್ಬಾಯ್, ಓವರ್ ಆಗಿ ಆಡ್ತಾ ಇದೆಯಾ. ಚಿಕ್ಕ ಮಕ್ಳಿಗೆ ಪಾಠ ಹೇಳ್ದಂಗೆ ಹೇಳ್ದೆ ತಾನೆ. ನಾನು ಚಿಕ್ಕ ಮಗು ಅಲ್ವಲ್ಲ, ಅದಕ್ಕೆ ನೀವೇನು ಹೇಳಿದ್ರು ನಂಗೆ ಅರ್ಥ ಆಗಿಲ್ಲ. ಬೇಡ ಅಬ್ಬಾಯ್, ಇದು ಚೆನ್ನಾಗಿರಲ್ಲ. ನನ್ನ ಹಿಂದೆ ಬಂದರೆ ನೀನು ಮಿಸ್ಬಿಹೇವ್ ಮಾಡ್ತಾ ಇದೆಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅಯ್ಯೋ ಕೊಡ್ರಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನನ್ನನ್ನು ಮಾತ್ರ ದೂರ ಮಾಡಬೇಡಿ. ಮುಂದಿನ 7 ಜನ್ಮಕ್ಕೂ ನಾನು ನಿನ್ನ ಹತ್ರ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಪ್ಲೀಸ್ ಜಸ್ಟ್ ಲೆಟ್ ಮೀ ಗೋ. ಹೋಗ್ರಿ, ಇಷ್ಟೊಂದು ಹಠ ಒಳ್ಳೇದಲ್ಲ. ಏನು ಪ್ರಪಂಚಕ್ಕೆಲ್ಲ ನೀವು ಒಬ್ರೇನಾ?
ಹೌದು, ನನ್ನ ಪ್ರಪಂಚಕ್ಕಂತೂ ನೀವೊಬ್ಬರೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಅದನ್ನು ಬದಲಾಯಿಸೋಕ್ಕೆ ನನ್ನ ಕೈಲೂ ಆಗಲ್ಲ. ಹೋಗಿ, ಅದೆಷ್ಟು ದೂರ ಬೇಕಾದರೂ ಹೋಗಿ, ಆದರೆ ವಾಪಸ್ ನನ್ನ ಹತ್ರ ಬಂದೇ ಬರ್ತೀರ. ಯಾಕಂದರೆ ಸದ್ಯದಲ್ಲೇ ನಿಮ್ಮ ಮನೆಯವರೆಲ್ಲ ಸೇರಿ ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾರೆ. ನನ್ನ ಜೊತೆ ಮದುವೆಗೆ ನಿಮ್ಮನ್ನ ಒಪ್ಪಿಸ್ತಾರೆ. ಒಪ್ಸೋ ಹಾಗೆ ನಾನು ಮಾಡ್ತೀನಿ. ನಿನ್ನ ಹುಡುಕಾಟ ಗೊತ್ತಾಗ್ತಾ ಇದೆ. ಅವನಿನ್ನು ಮನೆಗೆ ಬಂದಿಲ್ಲ. ಲಾಸ್ಟ್ ಟೈಮು ಅಳಿಯಂದಿರು ಸಿಕ್ಕಿರಲಿಲ್ಲ. ಇವತ್ತಾದರೂ ಅಳಿಯಂದರ ದರ್ಶನ ಭಾಗ್ಯ ಸಿಗುತ್ತೋ ಹೇಗೆ? ಅಯ್ಯೋ, ಯಾಕೆ ಹಾಗಂತೀರಾ? ನಿಮ್ಮ ಮಗಳ ನೋಡಕ್ಕೆ ನನ್ನ ಮಗ ಓಡೋಡಿ ಬರ್ತಾ ಇದ್ದಾನೆ. ಓ ನೋಡಿ, ಬಂದೇ ಬಿಟ್ಟ. 100 ವರ್ಷ ಆಯಸ್ಸು ಅವನಿಗೆ. ನೆನೆಸ್ಕೊಂಡ ತಕ್ಷಣ ಬಂದೇ ಬಿಟ್ಟ ನೋಡಿ. ಬಾರೋ, ನೋಡು, ನಿನ್ನ ನೋಡೋಕ್ಕೆ ನಿಮ್ಮ ಹುಡುಗಿ ನಿಮ್ಮ ಮಾಮ ಬಂದಿದ್ದಾರೆ. ಬಾರೋ, ಕೂತ್ಕೋ ಬಾ. ಹಾಯ್. ಇವನೇ ನನ್ನ ಮಗ ಅಭಯ್. ಇವಳು ಸುಹಾಸಿನಿ. ಹೆಸರಿಗೆ ತಕ್ಕಾಗೆ ಇದ್ದಾಳಲ್ವಾ? ನಿನ್ನ ಅರ್ಧಂಗೆ ಆಗೋಳು. ಕಣ್ ತುಂಬಾ ನೋಡ್ಕೊಂಡ್ಬಿಡು. ಬರೀ ಕಣ್ ತುಂಬ ನೋಡ್ಕೊಂಡ್ಬಿಟ್ರೆ ಸಾಕೆ? ಬಾಯ್ ತುಂಬ ಮಾತು ಆಡ್ಬಿಡ್ಲಿ ಬಿಡಿ. ಅಲ್ವೇ, ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಇವತ್ತಿನ ಯಂಗ್ಸ್ಟರ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾಕಂದ್ರೆ ನಾನು ಹೆಂಗ್ ತಾನೆ, ಬರೀ 20 ವರ್ಷ. ಅಪ್ಪ, ನೀನು ವಯಸ್ಸು ಕೇಳಿದ್ರ ಈಗ ಅವರು? ಸುಹಾಸಿನಿ, ಏನಾದರೂ ಮಾತಾಡ್ಕೊಳ್ಳೋ ಹಾಗಿದ್ರೆ ಮಾತಾಡ್ಕೊಂಬಿಡಮ್ಮ. ಇಲ್ಲ, ಪರವಾಗಿಲ್ಲ. ಮಾತಾಡೋದೇನು ಬೇಡ ಅನ್ಸುತ್ತೆ. ಅಂದ್ರೆ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಮದ್ವೆನೇ ಮಾಡ್ಬಿಡಿ ಅಂತಿದ್ದಾನೆ ಅಲ್ವೇನೋ ಅಬ್ಬಾಯ್? ಹಂಗಾದ್ರೆ ನಂದೇನು ಅಭ್ಯಂತರ ಇಲ್ಲ. ಈಗಲೇ ಅರಿಶಿನ ದಾರ ಕಟ್ತೀನಿ, ಹುಡುಗಿ ಇಲ್ಲೇ ಬಿಟ್ಟು ಹೋಗಿ ಅಂದರೆ ನಾನೇನೋ ಸಿದ್ಧವಾಗಿದ್ದೀನಿ. ನೀನೇನು ಹೇಳ್ತೀಯಮ್ಮ? ಸದ್ಯ ತೊಟ್ಲನ್ನು ಕಟ್ಬಿಟ್ಟು ಹೋಗ್ತೀನಿ ಅನ್ಲಿಲ್ವಲ್ಲ. ಪಾಪ ಅಳಿಯಂದ್ರು ತುಂಬಾ ನಾಚ್ಕೋತಾ ಇದ್ದಾರೆ. ಸುಹಾ, ನೀನೇ ಕೇಳ್ಬಿಡಮ್ಮ. ಮದ್ವೆ ಆದ್ಮೇಲೆ ಕೇಳ್ಕೊತೀನಿ ಬಿಡಿಪ್ಪ. ನನ್ನ ಸೊಸೆನೂ ತುಂಬಾ ಫಾಸ್ಟು, ನನ್ನ ಮಗನ ಥರನೇ. ಆದ್ರೆ ಸುಹಾಸಿನಿ, ಮದುವೆ ಹೊತ್ತಿಗೆ 1 4 kg ಕಡಿಮೆ ಮಾಡ್ಕೊ. ಇಲ್ಲ ಅಂದ್ರೆ ಡ್ಯೂಯೆಟ್ ಆಡುವಾಗ ನೀನೇ ಅವನನ್ನ ಹೊತ್ಕೊಂಡು ಓಡ್ಬೇಕಾಗತ್ತೆ. ಅವ್ರಿಗೋಸ್ಕರ ನಾನು 10 kg ಬೇಕಾದ್ರೂ ಸಣ್ಣ ಆಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ನಾನು 10 kg ಬೇಕಾದ್ರೂ ಸಣ್ಣ ಆಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಚಿನ್ನ ಪುಟ್ಟ, ನಂಗೆ ನಿನ್ ಥರ ಸೊಸೆನೇ ಬೇಕಾಗಿದ್ದಿದ್ದು. ಏ ಅಭಯ್, ಬಾರೋ ಇಲ್ಲಿ. ಅಯ್ಯೋ, ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನನ್ನ ಮಗ ಸ್ವಲ್ಪ ಹಾಗೇನೆ, ಹೊಸಬ್ರ ಮುಂದೆ ಮಾತು ಕಡಿಮೆನೆ. ಅದರಲ್ಲೂ ಹುಡುಗಿರ ಮುಂದೆ ಅಂತೂ ವಿಪರೀತ ನಾಚ್ಕೋತಾನೆ. ಏನೇ ಆದ್ರೂ ಮದ್ವೆ ಆದ್ಮೇಲೆ ನಾಚಿಕೆ ಹೋಗ್ಲೇಬೇಕಲ್ವಾ? ಬರೋಕ್ ತಂದ್ಬಿಡಿ.
ಬೇಡ ಅಲ್ಲ. ಈ ಬಿಲ್ಡಿಂಗ್ ಮುಂದೆ ಆ ಕ್ಯಾಂಡಲ್ ಲೈಟ್ನ ಯಾರು ಇಷ್ಟಪಡ್ತಾರೆ? ನನ್ನ ಮುದ್ದು ಸೀನಿಯರ್